ಹಲೋ, ಇಲ್ಲಿ ಏನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿಂದ ಇಲ್ಲಿ ಪ್ಲಾಟ್ಗಳು ಕಟ್ಟಿನಿ. ಇಲ್ಲಿ ಕಂಟಿ ಬೆಳೆದದ, ನೋಡೋರು ದಿಕ್ಕಿಲ್ಲ. ಪ್ಲಾಟ್ ನೋಡೋರು ಹೆಂಗೆ ಬಂದು ನೋಡಿ ಹೋಗ್ತಾರ ಅವರು. ಸುಮ್ಮನೆ ನೋಡಿ ಹೊಂಟಾರ ಅವ್ರು ಒಟ್ಟು ಮಂದಿ. ಪಗಾರೇನು ಆರಾಮಿ ತೋತ್ರಿ ಹೆಣ್ಣು ಮಕ್ಕಳೇ. ನಾಳೆನ ಬರಾಟಿಗೆ ಇಲ್ಲಿ ಕಂಟಿ ಗಿಂಟಿ ಎಲ್ಲ ಕಡ್ದಿರ್ಬೇಕು. ಇದು ಏನು ಕಂಟಿ ಗಿಂಟಿ ಕಡಿಲಿಕ್ಕಂದ್ರೆ ಮತ್ತೆ ಈ ಮಗ ಸುನಿಲ ಕೆಲಸ ಮಾಡಂದ್ರೆ ಕಂಟಿ ಗಿಂಟಿ ಎಲ್ಲ ಬೆಳೆದವ. ಕೆಲಸ ಮಾಡಂದ್ರೆ ಎಲ್ಲಿ ಕಂಟಿ ಜಿಗ್ಲಿಕ್ಕೆ ಹೋಗ್ಯಾನೋ ಯಾರಿಗೆ ಗೊತ್ತಿ. ನನ್ನ ಮಗ ಬರಲಿ, ಒಂದು ಕೈ ನೋಡ್ಕೊಂಡೇ ಬಿಡ್ತೀನಿ ಇವತ್ತು. ಎಲ್ಲಿ ಹೋಗಿದ್ದು ಹರ್ಸಗಂಡ? ಇಲ್ಲೆಲ್ಲ ಕಂಟಿ ಗಿಂಟಿ ಹಂಗೆ ಬೆಳೆದದ, ಬರೀ ಸೈರ್ಯಾನ ತಿರ್ಗಾಳೈತಿಲ್ಲ. ಎಲ್ಲಿ ಹೋಗ್ಲಿ ಗೌಡ್ರ, ಈಗ ಕೆಲಸದ ಆಳ ಬರ್ತಾರ ಅಂತೇಳಿ ಕಿಶಿಂದ ಇಲ್ಲೇ ಕಾಯ್ಕೋತ್ ಕೂತೀನ್ರಿ. ನೀವೇನು ಹೇಳಿದ್ರಲ್ಲ, ನೋಡ್ಕೋತ್ ಕೂತ್ರು ಯಾರು ಬರಲ್ರಿ. ನಾನಾ ಕೆತ್ತಬೇಕು ಅಂತೇಳಿ ಮುಳುಗಳು ಎಲ್ಲ ಕಡಿಯಾಕ ಹೋದನ್ರಿಪ್ಪ. ಸಣ್ಣ ಮುಳ್ಳು ಕಾಲಿ ಚುಚ್ಕೊಂಡ್ಬಿಡ್ತಾರಪ್ಪ. ಹಿಂಗಾಗಿ ಯಾವಾಗ ನಿಮ್ಗೆ ತೋರ್ಸ್ಕೊಂಡ್ಬರ್ಬೇಕತ್ತ ಹೋದನ್ರಿ. ನಮ್ಮ ದೋಸ್ತ್ ಸಿಕ್ಬಿಟ್ಟ ಒಂದು 90 ಕೊಡೋದು ಹಂಗ ಬಂದ್ಬಿಟ್ಟಿನಿ ಗೌಡ್ರ. ಇಷ್ಟ ಆಗ್ಯದ ನೋಡ್ತಪ್ಪ. ಏ ಹರ್ಸಗಂಡ, ನಿನಗ ರೊಕ್ಕ ಕೊಟ್ಟೀನಿ, ಇಲ್ಲೇ ತಂದು ಕುಡಿಯತ್ತ ಹೇಳಿದ್ದೀನಿ. ಅಲ್ಲೇ ಹೋಗ್ಬೇಕು ಸೈರೆ. ಗಪ್ಪಿ ಗೌಡ್ರ, ಕಾಲಿಗೆ ಮುಳುಗ್ ಚುಚ್ಚಿತ್ತು ಹೋಗಿದ್ನಪ್ಪ. ನನಗೇನು ಗೊತ್ತಿತ್ತಾನೆ ನಾವು ಬಂದು ಕೊಡಿಸ್ತಾನೆ ಅಂತೇಳಿ. ಗೌಡ್ರ ನಿಮ್ಮ ಮಾತಾಡ್ತೀನಿ ಕೇಳ್ರಿ. ಇದನ್ನ ಬಿಡ್ರಿ, ಈಗ ಮುಳ್ಳ ಕಂಟಿ ಗಿಂಟಿ ಎಲ್ಲ ತೆಗ್ಯಾರು ಬಿಡ್ತಾರ. ನೀವು ಟೆನ್ಷನ್ ತೊಗೋಬೇಡ್ರಿ. ನಾ ನಿಮಗೆ ಏನು ಹೇಳ್ತೀನಿ ಗೊತ್ತೇನೆ, ಒಂದು ಸ್ವಲ್ಪ ಕೂಲಾಗಿ ವಿಚಾರ ಮಾಡತ್ರಿ. ಕೂಲಾಗ್ರಿ, ಒಂದಿಟ್ಟು ಸಮಾಧಾನ ರೀ ಮಾಡಿ ಮನಿ ಮಂದಾಕಿನಿ ರೀ. ಅಲ್ಲೇ ಈಗ ಭೇಟಿಯಾಗಿ ಬಂದು ಕಿಶನ್ ನೀವು ಬದಲು ಮಾತಾಡೀನಿ. ನಾನು ಎಲ್ಲ ಫಿಕ್ಸ್ ಮಾಡ್ಕೊಂಡ್ ಬಂದಂಗೆ ಗೌಡ್ರ. ಮತ್ತೆ ಇಂಥ ಕೆಲಸ ಮಾಡಾಕ ಒಂದು ಸ್ವಲ್ಪ ಲೇಟ್ ಆಗೋದಿರಲ್ಲ. ಮತ್ತೆ ಬರೀ ಇಲ್ಲಿ ಮುಳ್ಳ ಕಂಟಿ ನೋಡ್ಕೊತ ಕುಂಡ್ರದನ್ರಿ ಜೀವನ. ನಿಮ್ಮ ಜೀವನದಾಗ ಎಂತ ಅರಬೋಟ್ಗಳೆಲ್ಲ ಹರಿಸ್ಬಿಟ್ರಿ. ಇದನ್ನು ಒಂಥರ ಬಿಡಾಕ್ ಹೋಗ್ಬೇಡ್ರಿ. ಅದಕ್ಕೆ ಫಿಕ್ಸ್ ಮಾಡ್ಕೊಂಡ್ ಬಂದನ್ರಿ ಈಗ. ಹೌದಲೇ ಮಗನ, ಕುಡಿದ್ರು ಕುಡಿಯಲಕ್ಕ ನನಗೆ ಏನು ಬೇಕನ್ನೋದು ನೀವು ಒಬ್ಬ ಅರ್ಥ ಮಾಡ್ಕೊಂಡಿದ್ ನೋಡ್ಲಿ. ಈ ಉರಿ ಬಿಸಿಲಾಗ ನನಗೆ ಏನು ಬೇಕನ್ನೋದು ಹೇಳಿ ತಂಪು ಮಾಡಿದೆ. ಆದ್ರೆ ನಾ ಈಗ ತಂಪಾಗಬೇಕು. ನೋಡಕ್ಕೆ ದಂತು ಗೊಂಬೆ ಹಂಗೆ ಅದಾಳಲ್ಲ, ಕರ್ಸು. ಏನ್ರಿ ಗೌಡ್ರ ಹಿಂಗತ್ತೀರಿ? ದಂತದ ಗೊಂಬಲ್ರಿ ಬಂಗಾರದಂಗೆ ಅದಾಳ್ರಿ. ಆಕೆ ನೋಡ್ರಿ ಅಂತ ತಿಳ್ಕೊರಿ. ನನಗೆ ಎತ್ತರ ಅನಿಸ್ಬಿಟ್ಟಿತ್ತು. ಆದ್ರೆ ನಮ್ಮ ಗೌಡ್ರು ನನಗೆ 90 ಆಗಲಿ ಊಟಕ್ಕಾಗಲಿ ಏನೋ ಕಡಿಮೆ ಮಾಡಿಲ್ಲ ನೀವು. ಮತ್ತು ನಿಮಗೆ ಹೆಂಗೆ ಮೋಸ ಮಾಡ್ತೇನ್ರಣ? ಅಷ್ಟು ಸಣ್ಣ ಮುಳು ಚುಚ್ಚೂರ್ನು ಹೋಗಿ ಇಂಥ ಕೆಲಸ ಮಾಡ್ಕೊಂಬಂದೇನಂದ್ರೆ ಗೌಡ್ರ ಸದ್ದ ಕರ್ಕೊಂಬರ್ತೇನ್ರಿ. ನಿಮ್ದೇನ್ರಿ ಮೊದಲೇ ಆ ಕಡೆ ಈ ಕಡೆ ಎಲ್ಲ ಕಡೆ ಕಂಡು ಬೆಳಗಾವು ಸಿಕ್ಕಂಗೆ ಇಲ್ಲೇ ಪ್ಲಾಟ್ ಅದಾವಲ್ಲ, ಇಲ್ಲೇ ಕರ್ಕೊಂಬಂದ ಅದು ಮುಂದಿಂದ ಪ್ಲಾಟ್ನಾಗ ಅಲ್ಲೇ ಬಿಟ್ಟು ಬರ್ತಾನೆ. ಸರಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಐತಾರಲ್ಲ. ಮತ್ತೆ ಎಂಜಾಯ್ಮೆಂಟ್ ನನಗೆ ಮತ್ತು 90 ಫಿಕ್ಸ್ ಕೊಡ್ಬೇಕ್ರೆ. ಮತ್ತೆ ನೀವು ಆಯ್ತು ಕರ್ಕೊಂಬರ್. ಈಗ ಅಲ್ಲಿ ಹೋಗಿ ಪಸಗನ ಕರ್ಕೊಂಬರ್ತಾನೆ ರೀ. ನೀವು ಹೋಗಿ ರೆಡಿ ಆಗ್ಬಿಡ್ರಿ. ಇಲ್ಲೇ ಮಕ್ಕಳು ತೆಗ್ದಾಡ್ರಿ ಕರ್ಕೊಂಡ್ ಬನ್ನಿ ತಿಳ್ಕೊರಿ. ಮುಗಿದ ಹೊತ್ತ ನಾ ಹೋಗಿ ಬರ್ತಾನೆ ಅವ್ರೆ. ನನಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ರಿ. ಭಾಳ ತಂದ್ಬಿಡ್ತೀನಿ. ಗೌಡ ಬರೀ ತಿರ್ಗಾ ಒಂದು 90 ಕುದಿಯಾಕ ಹೋಗ್ಬೇಕಾದ್ರೆ ಸಿಕ್ಕಂಗೆ ಹೋಗ್ಕೋತಾನ. ಅಲ್ಲಿ ಮುಳು ಸ್ವಚ್ಛ ಆಗಿಲ್ಲ, ಕಂಟಿ ಸ್ವಚ್ಛ ಆಗಿಲ್ಲ. ಪ್ಲಾಟ್ದಾಗ ಏನೋ ಕೆಲಸದವ್ರು ಯಾರು ಬಂದಿಲ್ಲ ಕೇಳ್ತಾನೆ. ಮಗ ಇಂಥ ಕೆಲ್ಸಕ್ಕೆ ಬೇಕಾದ್ರೆ ಹೆಂಗೆ ಉಪಯೋಗಿಸ್ಕೊತಾನೆ. ನನಗರಿ ಏನು ಬೇಕಾಗೈತಿ, ಒಂದು ಅರ್ಧ ಕೊಡ್ತಾರೆ, ಪದ್ಧತಿನಿಂದ ಕೆಲಸ ಮಾಡಿ ಕೊಡ್ತಾನೆ, ಮುಗಿದೋತ. ಆದರೆ ಈಗ ಎಲ್ಲೇರಿ ಯಾರು ಬಂದ್ರೆ ತಿಳ್ಕೊ ಮತ್ತೆ ನಾನು ಹೆಸರಲ್ಲಿ ಹೋಗ್ಕೋತಾನೆ. ಅದಕ್ಕೆ ಏನು ನಡತ್ಲೆ ಇನ್ನೂ ಸ್ವಲ್ಪ ಕಾವ್ಲಕ್ಕ ಏನು ಈಗ ಹೇಳ್ಯಾದಲ್ಲ 4 ರೂಪಾಯಿ ಕೊಡ್ತಾನೆ ಅಂತೇಳಿ ಪದ್ಧತಿ ಒಂದು ಅರ್ಧ ತೊಗೊಂಡು ಸುಮ್ಮನೆ ಎತ್ತಿ ಬಿಡೋದ. ಬರ್ಲಿ ಭಾಳ ಹೊತ್ತದೇನೋ ಮತ್ತೆ ಉಳ್ಕೊಂಡು ತನಕ ಹಂಗೆ ಇರ್ತೀವಿ. ಏನೋ ಇನ್ನಾಗ್ಯಾರ ಹೋಗಿನಿ, ಬರೀ ಹಲ್ಬದೆ ಮಾಡ್ಲಾಕತ್ತಿಲ್ಲ. ಏಕೆ ನೋಡಪ್ಪ ಅಂತ ಹೇಳಿದ್ರೆ ಅಲ್ರಿ ಗೌಡ್ರ, ಎಷ್ಟೊತ್ತನ ಅದಕ್ಕಾದ್ನಿ ಇಬ್ರು ಸಂಡಾಸ್ ಕೂಗವ್ರು ಇಲ್ಲಿದ ಪಾಸ್ ಆದ್ರಿ. ಎದಕ್ಕೆ ನಿಂತಿದ್ವಿ ಹೊತ್ತು ಮಕ್ಕಳ ನನಗೆ ಕೇಳಿದ್ರೆ ನಾನು ಇಲ್ಲ ಇಲ್ಲಿ ಅರ್ಜೆಂಟಾಗಿ ಕಸ ತೆಗಿತೈತೆ ಅದಕ್ಕೆ ನಿಂತೀನಿ ಅಂತ ಹೇಳ್ರಿ. ಒಳಗೆ ಹೋಗಿ ಒಟ್ಟು ಏನು ಹೇಳಿಲ್ಲ. ಅಲ್ರಿ ಗೌಡ್ರಂದ ಈ ಟೈಮ್ ಆಗೈತೆ ನಂದು ಅಲ್ಲಿ ಹೋಗ್ಬೇಕು ನಾನು. ಮತ್ತು ಅದ್ರ ಸಂಬಂಧ ನಿಂತೇನ್ರಿ. ಒಂದು ಸ್ವಲ್ಪ ಕೊಟ್ರಿ ಅಂದ್ರೆ ಒಂದು ಅರ್ಧ ಏ ಮಗನ, ಜಗತ್ನಾಗ ನಿನಗೆ ಬೇಕಂದ್ರೆ ಅದು ಒಂದೇ, ಮತ್ತೇನು ಬೇಡ. ಆ ಮಂಗ್ಯನ ಮಗ ನರ್ಸ್ಯ 50,000 ರೂಪಾಯಿ ಒಯ್ದು 1 ವರ್ಷ 1.5 ವರ್ಷ ಆಯಿತು. ಬಡ್ಡಿನೂ ಇಲ್ಲ, ಗಂಟನೂ ಇಲ್ಲ.
ಅವ್ನ ಮನೆಗೆ ಹೋಗಿ ಬರೋಣ ಬಾ ಇಸ್ಕೊಂಬರ್ರಿ ನಾವು ಹೋಗಿ. ಇನ್ನ ರೊಕ್ಕ ಕೊಟ್ಟಿಲ್ರಿ? ಇನ್ನ ಕೊಟ್ಟಿಲ್ಲ ರೊಕ್ಕ. ಗೌಡ್ರ ಇವತ್ತು ನೀವು ನನಗೆ 90 ಕೊಡಿಸ್ಬಿಡ್ರ ತಗೋರಿ. ಅವನ ಕೊಚ್ಚಾಕ್ ಬಿಡ್ತಾನೆ ನಡ್ರಿ ಗೌಡ್ರ. ನಾನು ಬಂದಿರ್ತಾನೆ ನೀವು ಹಿಂದೆ ಹೋಗ್ರಿ. ಬಾಬಾ ಯವ್ವ ಯವ್ವ ಯಾಕೋ ಯಾಕರಕತಿ? ನಾವು ಸ್ವಲ್ಪ ದಗದಕ್ಕೆ ಹೋಗ್ಬೇಕು ಯವ್ವ. ದಗದಕ್ ಹೋಗಿ? ಯವ್ವ. ಹೌದಾ? ಊಟ ಮಾಡಿದಿಲ್ಲ? ಇನ್ನೂ ಊಟ ಇಲ್ಲ, ಅಲ್ಲೇ ಮಾಡ್ತೀನಿ. ಅಲ್ಲೋ ಎಂತ ಹುಚ್ಚದಿ, ಊಟ ಮಾಡಲ್ಲ ಕೆಲ್ಸಕ್ಕೆ ಹೋಗ್ಕನತಿ. ಅವ್ ಗೌಡ್ರ ಹಂಗ ಕೆಲ್ಸ ಹಚ್ತಾರನ? ಹೊಟ್ಟೆ ತುಂಬ ಊಟ ಮಾಡ್ಬೇಕು. ಅವ್ ಹೊತ್ತು ಮುಣಗ್ತಾನ ಬಿಡಂಗಿಲ್ಲ ಅನ್ನೋದು ಗೊತ್ತೈತಿಲ್ಲ. ಈಗ ನಿನ್ ಹೆಂಡತಿಗೆ ಹೇಳಿನಿ ಬಿಸಿ ಬಿಸಿ ಅಡಿಗೆ ಮಾಡಕ್ ಹೇಳಿ, ಆಕಿನೂ ಮಾಡ್ಯಾಳ ಇಲ್ಲ? ಅಲ್ಲಿ ಅವು ಭೀಮನ್ ಗೌಡ್ರ ಕಡೆ 50,000 ರೂಪಾಯಿ ಸಾಲ ತಗೊಂಡ ಊರ್ ಬಿಟ್ಟು ಊರಿಗೆ ಬಂದಿವು. ಮತ್ತ ಗೌಡ್ರು ಇಲ್ಲಿ ಮನಿ ಮುಂದೆ ಬಂದ ಮರ್ಯಾದೆ ಕಳಿದ್ರೆ ಊಟ ಹೋಗಂದ್ರೆ ಹೆಂಗ್ ಹೋಗ್ತೈತಿವ, ಅದ ಚಿಂತೆ ಆಗೈತಿ ನನಗ್ ಬಾಳ. ಅಲ್ಲೋ ತಮ್ಮ, ಊಟ ಬಿಟ್ರ ನೇನೆ ಮುಟ್ತದಿನ? ಹೊಟ್ಟಿ ಹಾಳು ಮಾಡಿ ದುಡ್ದ ಏನ್ ಮಾಡಾವದಿ? ಜೀವಕ್ಕೆ ಏನಾರ ಆತಂದ್ರ ನಾವೆಲ್ಲ ಪರದೇಶ ಹಾಕಿವಿ. ಆ ಭೀಮನ್ ಗೌಡ್ರ ಸಾಲ ಏನಾರ ಮಾಡಿ ಕೊಡಾಕ್ ಬರ್ತೈತಿ. ಅದ್ರ ಚಿಂತೆ ಮಾಡ್ಬೇಡಪ್ಪ. ಚಿಂತೆ ಮಾಡಿ ಸೊರ್ಗಿದೆ ಅಂದ್ರ ನಿನ್ನ ನನ್ ಕಣ್ಣಿಂದ ನೋಡಾಕ್ ಆಗಂಗಿಲ್ಲ. ನೋಡು, ಆಕಿಗೆ ಅಡಿಗೆ ಮಾಡಕ್ ಹೇಳ್ತಾನ. ಹೊಟ್ಟೆ ತುಂಬ ಊಟ ಮಾಡಿ ಕೆಲ್ಸಕ್ಕೆ ಹೋಗಕ್ಕಿತ್ತ ಹಂಗ ಹೋಗ್ಬೇಡ. ಯವು ಈಗೇನ್ ಊಟ ಬೇಡ, ಸಾವುಕಾರ ಏನ್ ಹೇಳ್ತಾರಲ್ಲ ಅದಟ್ ದಗದ ಮಾಡಿ ಬಂದನ ಊಟ ಮಾಡ್ತೀನಿ. ಅಲ್ಲೋ, ಈಗ ಬರೇ ಹೊಟ್ಟೆಲಿ ಹೆಂಗ್ ಹೊಕ್ಕಿಯೋ, ನಮ್ಗರಿ ಹೆಂಗ್ ಕಳ್ಸನಕತ್ ಹೇಳ ನೋಡುನು. ಒಂದ್ ಮುಂಜಾನಿಂದ ಏನು ತಿಂದಿಲ್ಲ. ಗೌಡ್ರ ಗೌಡ್ರ ಯಾರೇ ಯಾ ಲೋಕನ್ಯಾಗ ಅದರಿ? ಎಂತ ಚಲೋ ಕನಸು ಕಾಣ್ಲಾಕತ್ತಿದ್ದ. ಶಿವ ಪೂಜೆ ಕಡಿ ಬಿಟ್ಟಂಗೆ ಬಂದೆಲ್ಲೋ ಹುಸುಳಿ ಮಗನೇ. ಗೌಡ್ರ ನನಗೆ ಬಡದ್ ಬಿಟ್ರಲ್ಲ, ನನಗೆ ಬಡಿ ಅಂತದ ಅಂಥ ಕನಸು ಕಾಣಕತ್ತೀರಿ ಅಂದ್ರೆ ನಿಮ್ಮ ಮನಸ್ಸಿನಾಗ ಯಾವುದೋ ಬೇರೆನ ಕಾಣತೈತಿ. ಅದು ಏನೈತಿ ಹೇಳ್ರಲ್ಲ, ಯಾವ್ದಾರೆ ಹೊಸ ಮಾಲ ಕನಸಿನಾಗ ಬಂದಿದ್ದನ್ರಿ? ಅದೇವು ನೀ ಹೇಳ್ದಂಗ ಆಕಿ ಕಣ್ಣಾಗ ನಟ್ಟಾಳ. ಅಲ್ರಿ ಗೌಡ್ರ, ಆ ಹುಡುಗಿ ನಿಮ್ಮ ತಲೆ ಕೆಡ್ಸಾಳಂದ್ರ ಆ ಹುಡುಗಿ ಅಂತ ಹಾಕಿರ್ಬೇಕು. ಯಾರು ಆಕಿ? ಅದೇವು ಮೊನ್ನೆ ನರ್ಸನ ಮನೆಗೆ ಹೋಗಿದ್ದೇವಲ್ಲ ಬಡ್ಡಿ ರೊಕ್ಕ ಕೇಳಾಕ. ಅವತ್ತ ಆಕಿ ಏನು ನೋಡೀನಿ, ಅವತ್ತಿನ ಹಿಡಿದು ಕೂತ್ರು ಆಕಿನೇ ನಿತ್ರು ಆಕಿನೇ ದ್ಯಾಸ ಅಲಗತ್ತಳು ಈಕೆ. ನನಗೆ ಗೊತ್ತಿತ್ತು ರೀ ಗೌಡ್ರ, ನೀವು ಯಾವಾಗ ನಡ್ಸ್ಯಾನಂತೆ ಹೋದಾಗ ಅವ್ನು ಹೆಂಡ್ತಿನ ಚೆನ್ನಾಗಿ ನೋಡತ್ತಿದ್ರಲ್ಲ ಅವತ್ತು ಅರ್ಥ ಆಗಿತ್ತು ಕೇಳ್ಬೇಕಂತೇಳಿ. ಆದ್ರೆ ಈಗ ಆ ಲೆವೆಲ್ದಾಗ ಕನಸ್ನ್ಯಾಗ ಬರತ್ತಾಳಂದ್ರೆ ಗೌಡ್ರ ನಿಮ್ಗೆ ಆಗಲ್ದಿರೋದು ಯಾವ್ದೈತ್ರಿ? ಆ ನಡ್ಸ್ಯ ಮನ್ಯಾಗ ಇಲ್ದಾಗ ಏನೈತ್ರಲ್ಲ ಅಲ್ಲಿ ಮನೆಗೆ ಹೋಗುಣ್ರಿ. ಹೆಂಗೋ ಅವ್ರಿಗೆ ರೊಕ್ಕದ ಕೊಳೆ ಭಾಳ ಐತ್ರಿ. ಹೋಗಿ ಅಟ್ಟ ಅವ್ನ ಹೆಂಡತಿಗೆ ರೊಕ್ಕದ ನೀವು ರುಚಿ ತೋರಿಸಿರಂದ್ರೆ ಆಕೆ ನಿಮಗೆ ಬರ್ಲೇಬೇಕ್ರಿ. ನೋಡ್ರಿ ವಿಚಾರ ಮಾಡ್ರಿ ನನ್ನ ಮಾತು. ಹೌದು, ನಿನಗೆ 2 ಕ್ವಾರ್ಟರ್ ಕೊಡ್ಸೋದಕ್ಕೂ ಸ್ವಾರ್ಥಕ್ಕಾಯ್ತು. ಒಳ್ಳೆ ಐಡಿಯಾ ಕೊಟ್ಟು ಹೋಗ ನಡಿ ಈಗಿಂದಿಗೆ ಅವ್ರ ಮನೆಗೆ. ಏನು ಗೌಡ್ರ ಒಟ್ಟು ದಡಗನ ಒಟ್ಟು ಆತರನ ಪಡ್ತಿರ್ಲ ಪುಸ್ತಕನ ಎಡ್ಕೋತ ಹೋಗಿ ಕಿಸಿಂದ ಎಲ್ಲರೂ ಬಿದ್ರು ಅಂದ್ರೆ ಏನು ಮಾಡೋರ ಮಗ ಮುಸುಡಿ ಎಲ್ಲ ಹೊಡಿತೈತಿ. ನಾ ಹೇಳ್ದಂಗೆ ಭಾಳ ಚಂದಂಗೆ ಜೋಪಾನೊಳಗೆ ಹೋಗ್ಬೇಕು. ಮೊದ್ಲ ಇರಾಕ ಹಿಂಗೆ ಅದೇ ರೀ, ಇನ್ನು ಮುಂದೆ ಹೆಂಗೋ ಅಂತೀನಿ ನಾನಲ್ಲಿ. ಆ ವಿಷಯದಾಗ ನಾ ಭಾಳ ಸ್ಟ್ರಾಂಗ್ ಇದ್ದೀನಿ. ಕೈಯರ ಮುರಿಲಿ ಕಾಲರ ಮುರಿಲಿ ಅತ್ತಿನಂತರೂ ಅನುಭವಿಸಿದೆ ಬಿಡುವುದಿಲ್ಲ. ಬಾ ಹೋಗಾನೆ. ಆಯ್ತಾಡ್ರಿ ಗೌಡ್ರಿ ಈಗ ರೊಚ್ಚಿಗೆದಾನೆ. ಈಗ ಅವ್ನ ಪಸಗನ ಕರ್ಕೊಂಡು ಹೋದ್ನಂದ್ರೆ ನಾನು 90 ಹೇಳಂಗಿಲ್ಲ. ಅವ್ನು ಇದಾಗ ಕಟ್ನಾಗ ಏನತ್ತಲ್ಲ ಅವ್ನಿಗೆ ಏನಾರು ಒಂದು ಐಡಿಯಾ ಕೊಟ್ಟು ಕಿಸಿಂದ ಏನತ್ತಲ್ಲ ಒಂದು 90 ಕೊಡೋದು ಅವ್ನು ಒಂದು ಐಡಿಯಾ ಕೊಡಕ್ಕೆ ಗೌಡ್ರ ಬಾರೋ ಅಂತೇಳನ ಕಸಕುಸು ನಡೆಸಿದಲ್ವ, ಏನೋ ಬೇರೆ ನಡ್ದಂಗೆ ಕಾಣಿಸ್ತದೆ ಅದು. ಗೌಡ್ರ ಆ ನರ್ಸ ಮನ್ಯಾಗ ಇರ್ತಾನೋ ಬಿಡ್ತಾನೋ ಗೊತ್ತಿಲ್ಲ ರೀ. ಈಗ ಹೋಗಿ ನಾನು ನೋಡ್ಕೊಂಬರ್ಬೇಕತ್ರ ಇಲ್ಲಿ. ಹೌದು ಸಭಾಷ್, ನೀನು ಐಡಿಯಾ ಭಾರಿ ಕೊಟ್ಟೆ. ಮೊದಲು ಹೋಗು, ಅದನ್ನೆಲ್ಲಿ ನೋಡ್ಕೊಂಡು ಹೋಗಿಸಿ ಬಾ ಹೋಗು. ಅಲ್ರಿ ಗೌಡ್ರ
ಒಂದ್ ಸ್ವಲ್ಪ ಕೊಟ್ರೆ ಅಂದ್ರೆ ಒಂದ್ ಸ್ವಲ್ಪ ಹೊತ್ಕೊಂಡು ನಾನು ತಗೋರಿ ಒಂದ್ ಸ್ವಲ್ಪ ಧೈರ್ಯ ಇರ್ತದೆ ನನಗೂ ಅಲ್ಲಿ ನೋಡ್ಕೊಂಡ್ ಬರ್ಬೇಕಾದ್ರೆ ಅವ್ ಮರಿದ ನರ್ಸಿ ಅಂತಲ್ಲ ಬಾಕ ಡೇಂಜರ್ ಅದಾನಂತ್ರಿ ಒಂದ್ ಸ್ವಲ್ಪ ಒಂದ್ 90 ಏನತ್ರಲ್ಲ ಕೊಟ್ರೆ ಅಂದ್ರೆ ಹೋಗೇ ಬಂದ್ಬಿಡ್ತಾನೆ ರೀ. ಅಲ್ಲ ಮಗನ ನೀನು ಚಾರ್ಜ್ ಕೊಡ್ಲಾರ್ದೆ ಕೆಲಸನೇ ಮಾಡಂಗಿಲ್ಲ ಅಂತ ಹೇಳ್ತಿಲ್ಲ. ಮನ್ಯಾಗ ಅದನ್ನೆಲ್ಲ ನೋಡ್ಕೊಂಬಾ. 90 ಕುಡಿತಿ, ಒಂದು ಕ್ವಾಟ್ರೇ ಕುಡಿ, ತಗೋ 500 ರೂಪಾಯಿ. ಗೌಡ್ರ ಈ 500 ರೂಪಾಯಿ ಕೊಟ್ರಿ ಅಂದ್ರೆ ನಿಮ್ಮ ಕೆಲಸ ಆತತ್ತ ತಿಳ್ಕೊರಿ. ಹೋದವನ ಅದಾನ ಇಲ್ಲ ನೋಡ್ಕೊಂಡು ಬಂದು ಬರ್ತಾನೆ ರೀ. ನಡೀತೀನಿ ಕೊಟ್ರೆ. ಹಾಂ ನಡಿ. ಯವ್ವ ನಾಟ ದಗದಕ್ಕೆ ಹೋಗಿ ಬರ್ತಾನೆ. ದಗ್ದ್ಕೊಂಟೆಯಪ್ಪ? ಹ್ಞೂ ಯವ್ವ. ಹೌದಾ? ಹಾಗಾದ್ರ ನಾನು ಅಟ್ ಊರಿಗೆ ಹೋಗಿ ಬರ್ಬೇಕನ್ನತೀನಿ. ಯವ್ವ ಈಗೇನು ದಗದೈತಿ ಯಾವ ಊರಿಗೆ ಹೊಂಟಿ? ಎಲ್ಲಿ ಹೋಲಪ್ಪ, ಇಲ್ಲೇ ತಂಗಿದಾಳ, ಜೀವನ ಅನ್ಸತೈತಿ, ನೋಡಿ ಬರ್ತಾನ. ಅದಕ್ಕ ನಿನಗೇನು ಬ್ಯಾಸರ ಆತನ? ಯವ್ವ ನೀ ಸಂಚಾನ್ ಮಠ ಹೋಗಿ ಅಲ್ಲೇ ಕೂತ್ರ ಮತ್ತೆ ಇಕ್ಕಿ ಜೋಡಿ ಯಾರ್ಯವ? ಅಕ್ಕಿ ಚಿಂತೆ ಯಾಕೆ ಮಾಡ್ತೀಯ? ನಾನು ಅಲ್ಲೇ ಕುಂಡಿರ್ತಾನ, ಹೋಗಿ ಸಂಜೆಕ್ ಬಂದ್ ಬಿಡ್ತಾನ. ಅದ್ಯಾಕೆ ಚಿಂತೆ ನಿನಗ? ಹಂಗಿದ್ರ ಆತ್ಯವ್ವ, ನೀವು ಹೋಗಿ ಬಾ. ಹಂಗಿದ್ರ ನಂದು ಬರೋಕ 10 ಗಂಟೆ ಆಗ್ತಾವ ರಾತ್ರಿ, ಕೆಲ್ಸ ಭಾಳ ಐತಿ ಹೊಲ್ದಾಗ. ಆಯ್ತಪ್ಪ, ನಾನು ಹೋಗಿ ಲೋಟ ಬರ್ತಾನ. ಹಾ ತಂಗಿ, ಕೈ ಚೀಲ ತಗೊಂಬಾರ್ವಾ. ಈ ಮಗಾರೇ ಹೋದ ಆ ಕಡೆ ಹೋದ, ನನಗರೇ ಟೆನ್ಷನ್ ಅಲ್ಲಕತ್ತು. ರೊಕ್ಕ ತೊಗೊಂಡು ಹೋಗಿ ಕುಡ್ದು ಏನು ಅಲ್ಲೇ ಬಿದ್ದು ಏನು ಆ ಕಡೆ ಹೋದ, ನನಗರ ತಲೆ ಗರಂ ಅಲ್ಲಕತ್ತದ. ಯಾಕೋ ಹೋದ ಕೆಲಸ ಏನಾಯ್ತು? ಗೌಡ್ರ ನಿಮ್ಗೆ ಲಾಟ್ರಿ ಹೊಡೆದಂಗೆ ಆತ್ ನೋಡ್ರಿ. ಇನ್ನೇನು ಅವ್ರ ಮನೆ ಮಗ್ ಗ್ಲಾಸ್ ಬರತ್ತೀನ್ರಿಪ್ಪ. ಅವ್ರು ಅವನು ಇಲ್ರಿ, ಆಮೇಲೆ ಅವನು ಇಲ್ರಿ, ಆಯ್ತು ಹೋಗಕ್ಕೆದಾಳ್ರಿ. ಹೊಡೆದ್ರಿ ಚಾನ್ಸ್ ನೀವು. ಈಗ ಏನಾಯ್ತಲ್ಲ ಅದೇ ತಗೋರಿ, ಬರೀ ರೊಕ್ಕದ ವ್ಯವಸ್ಥೆ ತೋರಿಸಿರಂದ್ರೆ ಫಿಕ್ಸ್ ಆಕೈತ್ರಿ. ಮತ್ತೆ ಈಗ ಹೋಗೋದು ಭಾಳ ಚಲೋ ಅಂತೀನಿ ನಾನು. ಏ ಮತ್ತ್ಯಾಕ ಹಂಗಿದ್ರು ಹೋಗ ನಡಿ. ಬರ್ರಿ ಗೌಡ್ರ ಬರ್ರಿ.